IVF ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. IVF ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರುಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9449449448ಗೆ ಕಾಲ್ ಮಾಡಿ. ಇನ್ನು ಬಳ್ಳಾರಿಯಲ್ಲೂ ಕೂಡ ಫೆಂಗಲ್ ಚಂಡಮಾರುತದಿಂದ ಮಳೆ ಏನು ಬಂತು, ಅದರ ಪರಿಣಾಮ ಭತ್ತದ ಬೆಳೆ ನಾಶ ಆಗಿದೆ. ಭಾರಿ ಗಾಳಿ ಮಳೆಯಿಂದಾಗಿ ಭತ್ತದ ಬೆಳೆಗೆ ಹಾನಿಯಾಗಿದೆ. ಕೊಳಗಲ್ಲು ಗ್ರಾಮದಲ್ಲಿ ಕಟಾವಿಗೆ ಬಂದಿದ್ದಂಥ ಭತ್ತ ಹಾನಿಯಾಗಿದೆ. ರೈತರು ನಿರೀಕ್ಷೆಯಲ್ಲಿದ್ದರು, ಅವರ ನಿರೀಕ್ಷೆಯೂ ಕೂಡ ಹುಸಿಯಾಗಿದೆ. ಸದ್ಯ ಭತ್ತದ ಪೈರನ್ನ ಮೇಲಕ್ಕೆ ಎತ್ತಿ ಕಟ್ತಾ ಇದ್ದಾರೆ ಅನ್ನದಾತರು. ನಾಶವಾದ ಬೆಳೆಗೆ ಪರಿಹಾರ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಅವ್ರದ್ದೊಂದು 15,000 ಟೋಟಲ್ 55,000 60,000 ಖರ್ಚು ಬರ್ತದೆ ಸರ್. ಈಗ ಆಗ ನಮಗೆಲ್ಲ ಕಲ್ತು 40,000 ಸರ್. ಬೆಂಗಲ್ ಗಣಿನಾಡು ಬಳ್ಳಾರಿ ಬಳ್ಳಾರಿಯಲ್ಲಿ ಸೃಷ್ಟಿಯಾಗಿರುವಂತಹ ಸಮಸ್ಯೆಗಳನ್ನು ನೋಡ್ತಾ ಇದ್ದೀರಿ. ಕೃಷಿ ಭೂಮಿಗೆ ಹಾನಿಯಾಗಿದೆ, ಭತ್ತದ ಬೆಳೆ ನೆಲ ಕಚ್ಚಿದೆ. ಅದನ್ನು ಉಳಿಸುವಂಥ ಪ್ರಯತ್ನದಲ್ಲಿ ರೈತರಿದ್ದಾರೆ. ಈ ಮಧ್ಯೆ ಅವರು ಪರಿಹಾರಕ್ಕಾಗಿಯೂ ಕೂಡ ಕೇಳ್ತಾ ಇದ್ದಾರೆ. ಭಾರತದ ಕೃಷಿ ಅಂತಂದರೆ ಅದನ್ನು ಮಳೆಯ ಜೊತೆಗೆ ಆಡುವಂಥ ಜೂಜು ಅಂತ ಕರೀತಾರೆ. ಎಲ್ಲವೂ ಸರಿ ಇತ್ತು, ಮಳೆ ಬಂತು, ಕಷ್ಟಪಟ್ಟು ಬೆಳೆ ಬೆಳೆದು ಅಷ್ಟು ಹೊತ್ತಿಗೆ ಫೆಂಗಲ್ ಚಂಡಮಾರುತದ ಅಬ್ಬರ ಶುರುವಾಯಿತು. ಬೆಳೆದಂಥ ಬೆಳೆ ನಾಶ ಆಗಿದೆ. ರೈತರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಪರಿಹಾರಕ್ಕಾಗಿ ಕೇಳ್ತಾ ಇದ್ದಾರೆ. ಪರಿಹಾರ ಒದಗಿಸಿ ಅಂತ ಕೇಳ್ತಾ ಇದ್ದಾರೆ. ಅಕಾಲಿಕ ಮಳೆಯಿಂದಾಗಿ ಈ ಪರಿಸ್ಥಿತಿ ಬಂದಿರೋದು. ಏನೋ ನಿರೀಕ್ಷೆ ಇಟ್ಕೊಂಡಿದ್ರು, ಆ ನಿರೀಕ್ಷೆಯೂ ಕೂಡ ಹುಸಿಯಾಗುವಂಥ ಲಕ್ಷಣ ಕಾಣ್ತಾ ಇದೆ. ಭಾಳ ನಮಗೆ ರೈತರಿಗೆಲ್ಲ ಭಾರಿ ಲಾಸ್ ಆಗಿ ನಮಗೆ ಅಸಲು ಇರೋ ಪರಿಸ್ಥಿತಿ ಇಲ್ಲ ಸರ್. ನಮಗೆ ಈ ಥರ ಎಫೆಕ್ಟ್ ಆದ್ರೆ ಇನ್ನು ನಾವು ಬಂಡವಾಳ ಇವ್ರ ಹತ್ರ ಸಾಲ ತಗೊಂಬಂದು ಇದು ಮಾಡಿ ನಾವು ಈ ಥರ ಆದರೆ ಇನ್ನು ನಾವು ಇರೋದಕ್ಕಿಂತ ಸಾಯದ ಮೇಲೂ ಯಾವುದೇ ಒಂದು ರಾಜಕಾರಣಿಗಳಾಗಲು ಮತ್ತು ಆಮೇಲೆ ರಾಜ್ಯ ಸರ್ಕಾರದವರಾಗಲು ಯಾವುದೇ ರೀತಿ ಪರಿಹಾರ ಇಲ್ಲ. ನಮಗೆ ಸಮಸ್ಯೆ ಮೇಲೆ ಸಮಸ್ಯೆ ಬಂದ್ರೆ ನಾ ಯಾವ ಥರ ಬದುಕಬೇಕು ಸರ್? ನಾವು 2-3 ದಿವಸ ಮುಂಚೆ ಪರ್ಫೆಕ್ಟ್ ಆಗಿತ್ತು ಸರ್. ಆದರೆ ಇವಾಗ ಈ ಥರ ಬಿದ್ದಿರೋದ್ರಿಂದ ನಮಗೆ ಭಾಳ ಸಮಸ್ಯೆ ಆಗಿದೆ ಸರ್. ಇವಾಗ ಇವ್ರ ಹತ್ರ ಸಾಲ ತಗೊಂಬಂದು ನಾವು ಬಂಡವಾಳ ಹಾಕಿ ನಾವು ರೈತರು ದೇಶದ ಬೆನ್ನೆಲುಬು ಅಂತಾರೆ, ಇದಂತಾರೆ. ನಮಗೆ ರೈತರಿಗೆ ಏನಿದೆ ಸರ್? ನಮಗೆ ನಾವು ಇದರಿಂದ ಬದುಕೋದು, ಇದರಿಂದ ನಮ್ಮ ಜೀವನ. ನಾವು ಇದು ಗುತ್ತಿಗೆ ಮಾಡಿ ಬದುಕೋರು ಸರ್. ನಾವು ಕಟಾವು ಮಾಡೋದಕ್ಕೆ ಇವಾಗ ಏನಿಲ್ಲ ಅಂದ್ರೂ ಕೂಡ ನಮಗೆ 1 ಎಕರೆ ಕೊಯ್ಯೋದಕ್ಕೆ 3 ತಾಸು ಬೇಕಾಗುತ್ತೆ. ಈಗ ನಾವು ಎಕರೆ ಮೊದಲೇನಿತ್ತು 2,000 ಇತ್ತು. ಇವಾಗ 9,000 ರೂಪಾಯಿ ಎಕರೆಗೆ ಆಗ್ತದೆ. ಎಕರೆಗೆ ಆಗ್ತಾ ಇದ್ರೆ ನಮ್ಗೆ ಎಲ್ಲಿಂದ ಬರ್ಬೇಕು ಸರ್? ದುಡ್ಡು ಎಲ್ಲಿಂದ ಬರ್ತದೆ? ಅದೇ ದುಡಿಬೇಕು, ನಾವು ತಿನ್ಬೇಕು. ಕೊಳ್ತು ಮತ್ತೆ ಇದಾಗಿ ಎಲ್ಲ ಎಫೆಕ್ಟ್ ಆಗಿ ಅದನ್ನ ಇವಾಗ ದರ ಇರೋದೇ ನಿಗದಿ ದರ 1,900 ರೂಪಾಯಿಂದ ಇದೆ ಸರ್. ಆದ್ರೂ ನಮಗೆ ಬೆಂಬಲ ಬೆಲೆ ಇದು ಸರ್ಕಾರದವರಾಗಲು ಎಲ್ಲ ರೀತಿಯಾಗಿ ನಮಗೆ ಬೆಂಬಲ ಬೆಲೆ ಸೂಕ್ತ ಕೊಟ್ಟು ನಮಗೆ ಪರಿಹಾರ ಸರ್ಕಾರದಿಂದ ಕೊಡ್ಬೇಕನ್ನಂತ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ವಿನಂತಿ ಮಾಡ್ತೀವಿ ಸರ್. ಇದು ಬೇಸಿರೋದು ನಿನ್ನೆ ಚಂಡಮಾರುತ ಇದರಿಂದ ಎಲ್ಲ ನೆಲ ಕಚ್ಚಿಬಿಟ್ಟ ಸರ್ ಮಳೆಗೆ. ಆಮೇಲೆ ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.